ಕೃಷಿ ಇಲಾಖೆಗೆ ಸಂಬಂಧಪಟ್ಟಂತ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿಕ್ಕೆ ಏನು ಬಂದಿದ್ರು ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಸೌಹಾರ್ದತೆಯ ಒಂದು ಭೇಟಿ, ದೇವೇಗೌಡರನ್ನ ಭೇಟಿ ಮಾಡಬೇಕು ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಬಂದಂಥದ್ದು. ಆದರೆ ಅವರು ಬಂದಂಥ ಸಂದರ್ಭದಲ್ಲಿ ಈಗಾಗಲೇ ಈ ಕೊಬ್ಬರಿಗೆ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ನಮ್ಮ ರೈತರು ಈಗಲೂ ಸಹ ನಿರಾಸೆಯಲ್ಲಿದ್ದಾರೆ. ಇತ್ತೀಚೆಗೆ ನಾನು, ದೇವೇಗೌಡರು, ರೇವಣ್ಣ ಅವರು ನಾವೆಲ್ಲ ಕೇಂದ್ರದ ಒಂದು ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿದಾಗ ಮತ್ತು ಮಂತ್ರಿಗಳ ಜೊತೆ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಈಗ 250 ರೂಪಾಯಿ ಜಾಸ್ತಿ ಮಾಡ್ತಕ್ಕಂಥದ್ದಕ್ಕೆ ತೀರ್ಮಾನ ಕೊಟ್ಟಿದ್ದಾರೆ. ನಾನು ಅದರ ಬಗ್ಗೆನೂ ಈಗ ಚರ್ಚೆ ಮಾಡಿದ್ದೇನೆ. ಅದು ಸ್ವಲ್ಪ ಇನ್ನೂ ನಮ್ಮ ರೈತರಿಗೆ ಅನುಕೂಲ ಆಗೋದಿಲ್ಲ ಮತ್ತು ಕೆಲವು ಗೈಡ್ಲೈನ್ಸ್ ಇಟ್ಟಿದ್ದೀರಿ, ಅದಕ್ಕೆ ಪರ್ಚೇಸ್ ಮಾಡಲಿಕ್ಕೆ ನೆಫೆಡ್ನಿಂದ ಹಲವಾರು ಸಮಸ್ಯೆಗಳಿದೆ ಅಂತಕ್ಕಂಥ ಚರ್ಚೆ ಮಾಡಿದ್ದೇನೆ. ಈಗ ಅವರು ಮುಂದಿನ ವಾರ 15ನೇ ತಾರೀಕು ನಂತರ ದೇರಿಗೆ ಬರಲಿಕ್ಕೆ ಹೇಳಿದ್ದಾರೆ ನನಗೆ. ಅದರ ಜೊತೆಗೆ ಇನ್ನೊಂದು ರಾಜ್ಯದ ನಮ್ಮ ಕಾಡಗೋಲ ಸಮಾಜದ ಸಮಸ್ಯೆ ಏನಿದೆ ಅದನ್ನು ಆದಷ್ಟು ಬೇಗ ಚುನಾವಣೆಯ ಕೋಡ್ ಆಫ್ ಕಂಡಕ್ಟ್ ಬರೋದಕ್ಕಿಂತ ಮುಂಚೆ ಆ ಒಂದು ಕಾಡಗೋಲ ಸಮಾಜದ 30-35 ವರ್ಷಗಳ ಬೇಡಿಕೆ ಏನಿದೆ ಅದನ್ನು ಜಾರಿಗೆ ತರಬೇಕು ಅಂತಕ್ಕಂಥದ್ದು ಚರ್ಚೆ ಮಾಡಿದ್ದೇವೆ. ಇವತ್ತು ಸಹ ಅದು ಎರಡು ಪ್ರಮುಖವಾಗಿ ಇವತ್ತು ರಾಜ್ಯದಲ್ಲಿ ಇರ್ತಕ್ಕಂಥದ್ದು ನಮ್ಮ ಈಗಿನ ಕೇಂದ್ರ ಸಚಿವರಿಂದ ಅದರ ಬಗ್ಗೆನೂ ಚರ್ಚೆ ಮಾಡಿದ್ದಾರೆ. ಇದು ಒಂದು ಸೌಹಾರ್ದಯುತವಾದಂಥ ಭೇಟಿ, ಬೇರೆದ್ರಲ್ಲೇನು ವಿಶೇಷತೆ ಏನಿಲ್ಲ. ಡೆಲ್ಲಿ ವಿಚಾರಕ್ಕೆ ಎಷ್ಟನೇ ತಾರೀಕು ಹೋಗ್ತಾ ಇದ್ದೀರಾ? ಇದು ನನಗೆ 15ನೇ ತಾರೀಕು ಮೇಲೆ ಬರಲಿಕ್ಕೆ ಹೇಳಿದ್ದಾರೆ, ಸಮಯ ಕೊಡ್ತಾರೆ. ಅದೇ ಈ ಕೊಬ್ಬರಿ ವಿಷಯದಲ್ಲಿ ಸಮಸ್ಯೆ ಏನಿದೆಯಲ್ಲ ಅದರ ಬಗ್ಗೆ ನಾನು ಹಲವಾರು ವಿಷಯಗಳನ್ನು ಚರ್ಚೆ ಮಾಡಿದ್ದೇನೆ, ಇರ್ತಕ್ಕಂಥ ನ್ಯೂನತೆಗಳ ಬಗ್ಗೆ. ಅದನ್ನು ನನಗೆ ನಮ್ಮ ಇಲ್ಲಿಯ ಒಂದು 2-3 ಜನ ಪ್ರಗತಿಪರ ರೈತರನ್ನು ಜೊತೆ ಕರ್ಕೊಂಡು ಹೋಗ್ತಾ ಇದ್ದೇನೆ. ನಾನು ಅವ್ರನ್ನೂ ರೈತರನ್ನು ಕರ್ಕೊಂಬರಬೇಕು, ಒಂದು 3-4 ಜನ, ಅದಕ್ಕೆ ಸಮಯ ಕೊಡಿ ಅನ್ನೋದನ್ನು ಹೇಳಿದ್ದೇನೆ. 15-16ನೇ ತಾರೀಕು ಸಮಯ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸಂಕ್ರಾಂತಿಯ ನಂತರ ಕೇಂದ್ರ ಸಚಿವ ಒಂದು ಸಂಪುಟ ರೀಶಫಲ್ ಆಗುತ್ತೆ. ಕುಮಾರಸ್ವಾಮಿ ನಾನು ಅದು ಯಾವುದರ ಬಗ್ಗೆನೂ ಚಿಂತೆ ಮಾಡಿಲ್ಲ ಬ್ರದರ್. ನನ್ನ ಚಿಂತೆ ಇರೋದು ಇವತ್ತು ಮೈತ್ರಿಯ ಒಂದು ಸಂಬಂಧ ಏನು ಬೆಳೆಸಿದ್ದೇವೆ. 28ಕ್ಕೆ 28 ಸ್ಥಾನಗಳು ಈ ಬಾರಿ JDS ಮತ್ತು ಬಿಜೆಪಿಯ ಮೈತ್ರಿ ಒಂದು ಹಿನ್ನೆಲೆಯಲ್ಲಿ ಅಷ್ಟು ಸ್ಥಾನಗಳನ್ನು ನಾಡಿನ ಜನತೆಯ ಆಶೀರ್ವಾದದಲ್ಲಿ ಗೆಲ್ಲಬೇಕು ಅನ್ನೋದೇ ನನ್ನ ಮುಂದೆ ಇರತಕ್ಕಂಥ ಅಜೆಂಡಾ. ಕೇಂದ್ರ ಸರ್ಕಾರದಲ್ಲಿ ಈಗ ಮಂತ್ರಿಯಾಗಿ ಏನು ಮಾಡ್ತೀರಿ? ಈಗ ಮಂತ್ರಿ ನೀವೇನೀಗ ಮಾಧ್ಯಮದಲ್ಲಿ ನನಗೆ ಗೊತ್ತಿಲ್ಲ, ಅದು ಮಾಧ್ಯಮದಲ್ಲಿ ಇದೇ ಒಂದು ದೊಡ್ಡ ಸುದ್ದಿ ಮಾಡಿದ್ದೀರಿ. ಈಗ